ಮಾಹಿತಿ ಚಾನೆಲ್‌ಗೆ ಸ್ವಾಗತ. ಕೆಎಲ್‌ಇ ಸೊಸೈಟಿ ವತಿಯಿಂದ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದೆ. ಇಲ್ಲಿ ಕೂಡ ಹಲವಾರು ಟೀಚರ್ಸ್‌ಗಳ ನೇಮಕಾತಿ ಮಾಡ್ಕೊಳ್ತಾ ಇದೆ. ಮೊದಲಾಗಿ ಲೆಕ್ಚರ್ BCA ಡಿಪಾರ್ಟ್ಮೆಂಟ್‌ಗಳಲ್ಲಿ ಇವರು ಲೆಕ್ಚರ್‌ಗಳನ್ನ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಲೊಕೇಶನ್ ನೋಡಬಹುದು. ಹುಬ್ಬಳ್ಳಿ, ಗದಗ, ರಾಣೆಬೆನ್ನೂರು, ಹಾವೇರಿ ನಂತರ ಇಲ್ಲಿ ಗಂಗಾವತಿಯಲ್ಲಿ ಕೂಡ ನೇಮಕಾತಿ ಮಾಡ್ಕೊಳ್ತಾರೆ. ವಿದ್ಯಾರ್ಥಿ MCA, MTech ಮತ್ತು CS ಆಗಿರಬೇಕು, ಇಲ್ಲಾಂದರೆ MSc ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು. ಜೊತೆಗೆ ಶೈಕ್ಷಣಿಕ ವಿದ್ಯಾರ್ಥಿಯಲ್ಲಿ 60% ಅಂಕಗಳನ್ನು ಪಡೆದಿರಬೇಕು. ಅದೇ ರೀತಿಯಾಗಿ ಲೆಕ್ಚರ್ BBA ಡಿಪಾರ್ಟ್ಮೆಂಟ್ನಲ್ಲಿ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಲೊಕೇಶನ್ ಹುಬ್ಬಳ್ಳಿ, ಗದಗ, ರಾಣೆಬೆನ್ನೂರು. MBA ಆಗಿರಬೇಕು, ಮಾರ್ಕೆಟಿಂಗ್, ಫಿನಾನ್ಷಿಯಲ್ ಮತ್ತು HR ಕೋರ್ಸ್ ಮಾಡಿರಬೇಕು. ಅದೇ ರೀತಿಯಾಗಿ MCOM ವಿತ್ ಮಿನಿಮಮ್ ಅಂದರೆ 60% ಅಂಕಗಳನ್ನು ಕೂಡ ನೀವು ಇಲ್ಲಿ ಪಡೆದಿರಬೇಕು. ಒಳ್ಳೆಯ ಸ್ಯಾಲರಿ ಕೂಡ ನೀಡ್ತಾ ಇದೆ ಸಂಸ್ಥೆ. ಈ ಒಂದು ಹುದ್ದೆಗೆ ನೀವು ಮೇ 12, 2026 ಒಳಗಾಗಿ ನೀವು ನಿಮ್ಮ ಇತ್ತೀಚಿನ ಎಲ್ಲ ಶೈಕ್ಷಣಿಕ ದಾಖಲೆಗಳ ಮುಖಾಂತರ ನೀವೇನು ಮಾಡಬೇಕಂದ್ರೆ ಈ ಕೆಳಗಿನ ಒಂದು ಇಮೇಲ್ಗೆ ನಿಮ್ಮ ಒಂದು ಅರ್ಜಿಯನ್ನು ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆಯ ಒಂದು ಕಾಂಟ್ಯಾಕ್ಟ್ ನಂಬರ್ಗಾಗಿ ನೀವು ಇಲ್ಲಿ ಕರೆ ಮಾಡ್ಕೋಬಹುದು. ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ ಶ್ರೀನಗರ್, ಉಣಕಲ್, ಹುಬ್ಬಳ್ಳಿಯಲ್ಲಿ ಕೂಡ ವಾಂಟೆಡ್ ಟೀಚರ್ಸ್ಗಳ ನೇಮಕಾತಿ ಮಾಡ್ಕೊಳ್ತಾರೆ. ಅಲ್ಲಿ ಕೂಡ ಪ್ರೈಮರಿ ಮತ್ತು ಹೈಸ್ಕೂಲ್ಗೆ ಒಂದು ಟೀಚರ್ಸ್ಗಳನ್ನು ಇವರು ನೇಮಕಾತಿ ಮಾಡ್ಕೊಳ್ತಾರೆ. 7 to 10th ವರೆಗೆ ನೀವು ಇಲ್ಲಿ ಬೋಧನೆಯನ್ನು ಮಾಡಬೇಕಾಗುತ್ತದೆ. ಇಲ್ಲಿ ಕೂಡ ಕನ್ನಡ ಟೀಚರ್ಗಳಿಗೆ ನೇಮಕಾತಿ BA B.Ed ಆಗಿರಬೇಕು. ಇಂಗ್ಲೀಷ್ ಟೀಚರ್, ಹಿಂದಿ ಟೀಚರ್ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಈ ಒಂದು ಸಂಸ್ಥೆಗೆ ನೀವು ಅರ್ಜಿನ ಕೂಡ ಸಲ್ಲಿಸಬೇಕಾದರೆ 12/5/2026 ಒಳಗಾಗಿ ನೀವು ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತದೆ. ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಬೀದರ್ನಲ್ಲಿ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಬೀದರ್, ಇದರಲ್ಲಿ ಇವರು ಗುತ್ತಿಗೆ ಆಧಾರದ ಮೇಲೆ ಇಲ್ಲಿ ಪ್ರಧಾನ ವ್ಯವಸ್ಥಾಪಕರು ಅಂದ್ರೆ ಇಲ್ಲಿ ಜನರಲ್ ಮ್ಯಾನೇಜರ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಒಂದು ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಇಮೇಲ್ ಮುಖಾಂತರ, ಅಂಚೆ ಮೂಲಕ ಇಲ್ಲ ಖುದ್ದಾಗಿ ನೀವೇನು ಮಾಡಬೇಕಂದ್ರೆ ಆ ಸಂಸ್ಥೆಗೆ ಹೋಗಿ ನೀವು ಅರ್ಜಿನ ಕೂಡ ಕೊಡಬೇಕಾಗುತ್ತೆ. ಅರ್ಜಿ ಫಾರಮ್ ಅನ್ನು ಕೂಡ ನೀವು ಇಲ್ಲಿ www.ಬೀದರ್ DCC ಬ್ಯಾಂಕ್ ಅಕೌಂಟ್ಗೆ ನೀವು ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಅರ್ಜಿಗಳನ್ನ ಭರ್ತಿ ಮಾಡಿಕೊಂಡು ನೀವು 19/5/2026 ಸಾಯಂಕಾಲ 5:30 ನೀವೇನು ಮಾಡಬೇಕಂದ್ರೆ ಅರ್ಜಿಯನ್ನು ನೀವು ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಮಿತ್ತ ಬೀದರ್ ಇವರಿಗೆ ನೀವು ಸಂಪರ್ಕಿಸಬಹುದು. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್, ಆ ಸಂಸ್ಥೆ ಇಮೇಲ್ ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ಪಾಟೀಲ್ಸ್ ಇಲ್ಲಿ PU ಸೈನ್ಸ್ ಕಾಲೇಜ್, ನಾಗರಬೆಟ್ಟ, ಬಾಗಲಕೋಟೆಯಲ್ಲಿ ಕೂಡ ಕೆಲವಷ್ಟು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ಕನ್ನಡ ಟೀಚರ್ ಆಗಿರ್ಬೋದು, MA B.Ed ಮತ್ತು BA B.Ed ಆಗಿರಬೇಕು. 20 ರಿಂದ 25 ಸ್ಯಾಲರಿ ನೀಡುತ್ತಾ ಇದ್ದಾರೆ. ಮೇಲ್ಗೆ ಇಲ್ಲಿ 3 ಹುದ್ದೆ, ಫೀಮೇಲ್ಗೆ ಇಲ್ಲಿ 2 ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ತಾ ಇದ್ದಾರೆ. ಇಂಗ್ಲಿಷ್ ಆಗಿರ್ಬೋದು, ಹಿಂದಿ ಟೀಚರ್ ಆಗಿರ್ಬೋದು, ಫಿಸಿಕಲ್ ಟೀಚರ್ ಆಗಿರ್ಬೋದು, ನಂತರ ಹಾಸ್ಟೆಲ್ ವಾರ್ಡನ್, ಆಮೇಲೆ ಕಂಪ್ಯೂಟರ್ ಆಪರೇಟರ್ ಮತ್ತು ಯೋಗ ಟೀಚರ್ಗಳಿಗೆ ಈ ಒಂದು ಸಂಸ್ಥೆಯ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ವಿದ್ಯಾರ್ಥಿ ಕೂಡ ಇಲ್ಲಿ ನೀವು ನೋಡಿಕೊಂಡು ಜೊತೆಗೆ ಒಳ್ಳೆ ಸ್ಯಾಲರಿ ಪ್ಯಾಕೇಜ್ ಕೂಡ ಈ ಸಂಸ್ಥೆ ನೀಡ್ತಾ ಇದೆ. ವಾಲ್ಕಿನ್ ಇಂಟರ್ವ್ಯೂ ನೋಡಬಹುದು 9/5/2026. ಟೈಮಿಂಗ್ ನೋಡಬಹುದು 10 ರಿಂದ. ಇವರು ಆಕ್ಸ್ಫರ್ಡ್ ಪಾಟೀಲ್ಸ್ ಕ್ಯಾಂಪಸ್ ನಾಗರಬೆಟ್ಟದಲ್ಲಿ ಕೂಡ ಇವರು ನೇರ ಸಂದರ್ಶನ ಮುಖಾಂತರ ನಿಮ್ಮನ್ನ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಪೋನೆಕ್ಸ್ ಇಂಟರ್ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಧಾರವಾಡದಲ್ಲಿ ನೇಮಕಾತಿ. ಇಲ್ಲಿ ಕೂಡ ಟೀಚರ್ಸ್ಗಳ ನೇಮಕಾತಿ BSc B.Ed, BA B.Ed, MSc B.Ed ಅಂತ ಅಭ್ಯರ್ಥಿಗಳನ್ನ ಇವರು ಕಂಪಲ್ಸರಿಯಾಗಿ ನೀವು ಇಲ್ಲಿ ಇಂಗ್ಲಿಷ್ನಲ್ಲಿ ಬೋಧನೆ ಮಾಡಬೇಕಾಗುತ್ತದೆ. ವಾಲ್ಕಿನ್ ಇಂಟರ್ವ್ಯೂ 10 ಮೇ 2026 ಸಂಡೇ. ಟೈಮಿಂಗ್ ಬೆಳಗ್ಗೆ 10 ರಿಂದ ಸಾಯಂಕಾಲ 5 ನಿಮ್ಮನ್ನು ಇವರು ನೇರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸ್ಥಳ ನೋಡಬಹುದು, ಪೋನೆಕ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್, ಅಪೋಸಿಟ್ ಪಾರ್ಥೇಶ್ವರ ಟೆಂಪಲ್, ನಿಜಗುಣ ನಗರ, ಕಮಲಾಪುರ, ಧಾರವಾಡ 580008. ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ರೆಸಿಡೆನ್ಸಿ ಸ್ಕೂಲ್ ಚಂದಲಲ್ಲಿ ನೇಮಕಾತಿ, ಲಕ್ಷ್ಮೇಶ್ವರ ಡಿಸ್ಟಿಕ್ ಗದಗ ಇರುತ್ತೆ. ಇಲ್ಲಿ ಕೂಡ ಮ್ಯಾಥಮೆಟಿಕ್ಸ್, ಸೈನ್ಸ್, ಇಂಗ್ಲಿಷ್, ಸೋಷಿಯಲ್ ಸೈನ್ಸ್, ಹಿಂದಿ, ಕಾರ್ ಡ್ರೈವರ್ಸ್, ಮೇಲ್ ಕುಕ್ಸ್ ಮತ್ತು ವಾಚ್ಮೆನ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಕ್ವಾಲಿಫಿಕೇಶನ್ ನೋಡಬಹುದು BE, MBA, BBA, BCA, BCom, MCom, ಡಿಪ್ಲೊಮಾ, ಆಲ್ ಗ್ರಾಜುಯೇಟ್ ಆರ್ ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ಜೊತೆಯಲ್ಲಿ ವಿತೌಟ್ ಬೇಡ ಅಂತ ಅಭ್ಯರ್ಥಿಗಳು ಕೂಡ ನೀವು ಇಲ್ಲಿ ನೇಮಕಾತಿ ಆಗ್ಬೋದು. ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಕೂಡ ನೀವು ಇಲ್ಲಿ ನಿಮ್ಮ ಎಂಟ್ರಿ ಡೇಟ್ ಅನ್ನು ಕೂಡ ಕನ್ಫರ್ಮ್ ಮಾಡ್ಕೋಬಹುದು. ಟೆಕ್ನಾಲಜಿ ಯೂನಿವರ್ಸಿಟಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ KLE ಟೆಕ್ನಿಕಲ್ ಯೂನಿವರ್ಸಿಟಿ ಹುಬ್ಬಳ್ಳಿಯಲ್ಲಿ ಇನ್ವೈಟ್ ಅಪ್ಲಿಕೇಶನ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. BV ಬೋಮರೆಡ್ಡಿ ಕ್ಯಾಂಪಸ್ ಹುಬ್ಬಳ್ಳಿಯಲ್ಲಿ ಕೂಡ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ
ಗ್ರಾಫಿಕ್ ಡಿಸೈನರ್ ಹುದ್ದೆಗೆ ನೇಮಕಾತಿ 2 ರಿಂದ 4 ವರ್ಷದ ಒಂದು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು. ನಂತರ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಹುದ್ದೆಗೆ ನೇಮಕಾತಿ, ವೆಬ್ ಡೆವಲಪರ್ ಹುದ್ದೆಗೆ ನೇಮಕಾತಿ, ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಒಳ್ಳೆ ಸ್ಯಾಲರಿ ನೀಡ್ತಾ ಇದ್ದಾರೆ. ಈ ಒಂದು ಸಂಸ್ಥೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನಿಮ್ಮ ಇತ್ತೀಚಿನ ಒಂದು ಎಲ್ಲ ಶೈಕ್ಷಣಿಕ ದಾಖಲೆಗಳನ್ನು ಆ ಸಂಸ್ಥೆ ಒಂದು ಇಮೇಲ್ಗೆ ರವಾನಿಸಬೇಕಾಗುತ್ತದೆ. ಕೊನೆಯ ದಿನಾಂಕ 11 ಮೇ 2026 ಒಳಗಾಗಿ ನೀವು ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತದೆ ಈ ಒಂದು ಸಂಸ್ಥೆಗೆ. ವರ್ಷದಿಂದ ನೇಮಕಾತಿ ಮಾಡ್ಕೋತಾ ಇದ್ದಾರೆ. ಇದೊಂದು ಪ್ರೈವೇಟ್ ಲಿಮಿಟೆಡ್ ಆಗಿದೆ. ಇಲ್ಲಿ ಕೂಡ ಹಲವಾರು ಹುದ್ದೆಗಳಿಗೆ ನೇಮಕಾತಿ. ಏರಿಯಾ ಸೇಲ್ಸ್ ಮ್ಯಾನೇಜರ್, ಆಮೇಲೆ ಅಸಿಸ್ಟೆಂಟ್ ಸೇಲ್ಸ್ ಮ್ಯಾನೇಜರ್, ಆಮೇಲೆ ಸೇಲ್ಸ್ ಆಫೀಸರ್ ಹುದ್ದೆಗೆ ನೇಮಕಾತಿ. ಲೊಕೇಶನ್ ಕಲಬುರಗಿ, ಸಿಂದಗಿ, ಹೆಬ್ಬಾಳ, ಬೆಳಗಾವಿ, ದಾವಣಗೆರೆ, ಹಾಸನ, ರಾಯಚೂರುಗಳಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾದರೆ ಸ್ಥಳ ನೋಡಬಹುದು. MS ಲಾಯಿನ್ ಟ್ರೇಡರ್ಸ್, APMC 2 ನಿಯರ್ ಓನಿಯನ್ ಮಾರ್ಕೆಟ್, ವಿಜಯಪುರದಲ್ಲಿ ನೀವು ಏನು ಮಾಡಬೇಕಂದ್ರೆ ಡೇಟ್ 8/5/2026, ಟೈಮಿಂಗ್ 9 ರಿಂದ 5 ನೀವೇನು ಮಾಡಬೇಕಂದ್ರೆ ನೇರ ಸಂದರ್ಶನಕ್ಕೆ ಹಾಜರಾಗಬೇಕು. ಹೆಚ್ಚಿನ ಮಾಹಿತಿ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಕಾಲೇಜ್ ಬೆಂಗಳೂರು, ಇಲ್ಲಿ ಕೂಡ ಕೆಲವಷ್ಟು ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯಲ್ಲಿ ಡಿಪಾರ್ಟ್ಮೆಂಟ್ ನೋಡಬಹುದು. BCom ಡಿಪಾರ್ಟ್ಮೆಂಟಲ್ಲಿ ಕೂಡ ಇಲ್ಲಿ ಅಕೌಂಟೆನ್ಸಿ ಮತ್ತು ಫಿನಾನ್ಸ್ ಮತ್ತು ಎಂಟೆಕ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ಇಲ್ಲಿ BBA ಡಿಪಾರ್ಟ್ಮೆಂಟಲ್ಲಿ ನೇಮಕಾತಿ, ಅಲ್ಲಿ ಕೂಡ ಫಿನಾನ್ಸ್ ಹುದ್ದೆಗೆ ನೇಮಕಾತಿ. ನಂತರ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ನಲ್ಲಿ, ನಂತರ ಫಿಸಿಕಲ್ ಎಜುಕೇಷನ್ ಅಸಿಸ್ಟೆಂಟ್ ಡೈರೆಕ್ಟರ್ ಹುದ್ದೆಗೆ ನೇಮಕಾತಿ. ಇದು ಫೀಮೇಲ್ಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಬಾಸ್ಕೆಟ್ಬಾಲ್, ಹ್ಯಾಂಡ್ಬಾಲ್, ಅಥ್ಲೆಟಿಕ್ನಲ್ಲಿ ಕೂಡ ನೀವು ಇಲ್ಲಿ ಜ್ಞಾನವನ್ನು ಹೊಂದಿರಬೇಕು. ನಂತರ BCA ವಿಭಾಗದಲ್ಲಿ ನೇಮಕಾತಿ. ಪ್ರಿಫರೆನ್ಸ್ EIML ಡಾಟಾ ಸೈನ್ಸ್ ಇದ್ದಂಥ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ ನೀಡ್ತಾ ಇದ್ದಾರೆ. BVA ಅಂದರೆ ವಿಷುವಲ್ ಆರ್ಟ್ಸ್ ಹುದ್ದೆಗೆ ನೇಮಕಾತಿ. ಇಲ್ಲಿ ನೀವು 3D ಅನಿಮೇಷನ್ ವಿತ್ ವಿಜುವಲ್ ಎಫೆಕ್ಟ್ ಒಂದು ಜ್ಞಾನ ಕೂಡ ನಿಮ್ಮಲ್ಲಿ ಇರಬೇಕಾಗುತ್ತದೆ. ಈ ಒಂದು ಹುದ್ದೆಗೆ ನೀವು ಅರ್ಜಿ ಕೂಡ ಸಲ್ಲಿಸಬೇಕಾದರೆ ಮಾಸ್ಟರ್ ಡಿಗ್ರಿ ಜೊತೆಗೆ ನೆಟ್ ಮತ್ತು ಸೆಟ್ ಮತ್ತು PhD ಆಗಿರಬೇಕು. ಆಯಾ ಸಬ್ಜೆಕ್ಟ್ನಲ್ಲಿ ಪ್ರತಿಶತ ಸುಮಾರು 55% ಅಂಕಗಳನ್ನು ಕೂಡ ನೀವು ಇಲ್ಲಿ ಪಡೆದಿರಬೇಕಾಗುತ್ತದೆ. ಜಾಬ್ ಲೊಕೇಶನ್ ನೋಡಬಹುದು. ಕೋರಮಂಗಲ, ಬೆಂಗಳೂರಲ್ಲಿ ಈ ಒಂದು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಿಮ್ಮ ಇತ್ತೀಚಿನ ಒಂದು ರೆಸ್ಯೂಮನ್ನು ಕೂಡ, ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಕೂಡ ಆ ಸಂಸ್ಥೆ ಒಂದು ಇಮೇಲ್ಗೆ ನೀವು ಈ ಕೂಡಲೇ ರವಾನಿಸಬೇಕಾಗುತ್ತದೆ. ಅದೇ ರೀತಿಯಾಗಿ ವಿವೇಕಾನಂದ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ವತಿಯಿಂದ ನೇಮಕಾತಿ. ಡಾಕ್ಟರ್ ರಾಜ್ಕುಮಾರ್ ರೋಡ್, ಸೆಕೆಂಡ್ ಸ್ಟೇಜ್, ರಾಜಾಜಿನಗರ್, ಬೆಂಗಳೂರಿನಲ್ಲಿ ಈ ಒಂದು ಸಂಸ್ಥೆ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ಪಬ್ಲಿಕ್ ಸ್ಕೂಲ್ ಕುಮಗೋಡು ಎಂಬ ಒಂದು ಸಂಸ್ಥೆಯಲ್ಲಿ ಇಲ್ಲಿ ಕೂಡ ನೋಡಬಹುದು. ಪ್ರೈಮರಿ ಇಂಗ್ಲೀಷ್ ಟೀಚರ್ಗಳಿಗೆ ನೇಮಕಾತಿ, ಪ್ರೈಮರಿ ಮ್ಯಾಥಮೆಟಿಕ್ಸ್ ಟೀಚರ್ಗಳಿಗೆ ನೇಮಕಾತಿ, ಹೈಸ್ಕೂಲ್ ಟೀಚರ್ ಇಂಗ್ಲೀಷ್ ಟೀಚರ್ಗೆ ನೇಮಕಾತಿ, ಕಂಪ್ಯೂಟರ್ ಟೀಚರ್ಗೆ ನೇಮಕಾತಿ, ಡ್ರಾಯಿಂಗ್ ಮತ್ತು ಆರ್ಟ್ ಕ್ರಾಫ್ಟ್ ಟೀಚರ್ಗಳಿಗೆ ನೇಮಕಾತಿ ಒಂದು ಸಂಸ್ಥೆ ಮಾಡ್ಕೊಳ್ತಾ ಇದ್ದಾರೆ. ಅದೇ ಸಂಸ್ಥೆ ಒಂದು ಡಿಗ್ರಿ ಕಾಲೇಜ್ ಫಾರ್ ಇಲ್ಲಿ ವುಮೆನ್ ಕಾಲೇಜ್ಗಳಿಗೆ ಕೂಡ ನೇಮಕಾತಿ ಮಾಡ್ಕೊಳ್ತಾರೆ. ಅಲ್ಲಿ ಕೂಡ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. BPED ಮತ್ತು MPED ಆಗಿರಬೇಕು ವಿದ್ಯಾರ್ಹತೆ. ನಂತರ PU ಕಾಲೇಜ್ ಫಾರ್ ವುಮೆನ್ ಕಾಲೇಜ್ಗೆ ಕೂಡ ಅಲ್ಲಿ ಕೂಡ ನೇಮಕಾತಿ. ಅಲ್ಲಿ ಕೂಡ ಲೆಕ್ಚರ್ಸ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. CET ಕೋಚಿಂಗ್ ಮತ್ತು ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಆ್ಯಂಡ್ ಬಯೋಲಜಿ, B.Ed ಅಥವಾ MSc ವಿತ್ ಇಲ್ಲೇ CET ಕೂಡ ಆಗಿರಬೇಕು. 2 ರಿಂದ 5 ವರ್ಷದ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಇವರು ಕೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ವೆಬ್ ಡಿಸೈನರ್ ಹುದ್ದೆಗೆ ನೇಮಕಾತಿ. ಡಿಗ್ರಿ ಆರ್ ಡಿಪ್ಲೊಮಾ ಕೂಡ ನೀವೇನು ಮಾಡಬೇಕಂದ್ರೆ ಇಲ್ಲಿ ವೆಬ್ ಡಿಸೈನರ್ ಕೋರ್ಸನ್ನು ಕೂಡ ನೀವು ಇಲ್ಲಿ ಮಾಡಿರಬೇಕಾಗುತ್ತದೆ. ಕಾಲೇಜ್ ಆಫ್ ದ ಇಲ್ಲಿ ಫಾರ್ಮಸಿಯಲ್ಲಿ ಕೂಡ ನೇಮಕಾತಿ ಮಾಡ್ಕೊಳ್ತಾರೆ. ಅಲ್ಲಿ ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ. ಡಿಪಾರ್ಟ್ಮೆಂಟ್ MPharm ಡಿಪಾರ್ಟ್ಮೆಂಟ್ಲಿ ಕೂಡ ನೀವು ಇಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತದೆ. ಅಸಿಸ್ಟೆಂಟ್ ಪ್ರೊಫೆಸರ್ ಪ್ಯಾರಾಮೆಟ್ರಿಕ್ ಮತ್ತು ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ನಲ್ಲಿ ಕೂಡ ಇಲ್ಲಿ MPharm ಆದಂಥ ಅಭ್ಯರ್ಥಿಗೂ ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ನಂತರ ಇನ್ಸ್ಟಿಟ್ಯೂಟ್ ಆಫ್ ದ ಮ್ಯಾನೇಜ್ಮೆಂಟ್ ಒಂದು ವಿಭಾಗದಲ್ಲಿ ಕೂಡ ಈ ಒಂದು ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾರೆ. ಅಲ್ಲಿ ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ನೀವು ಕೂಡ BCA ಡಿಪಾರ್ಟ್ಮೆಂಟ್ಲಿ ಕೂಡ ನೀವು ಇಲ್ಲಿ ಕಾರ್ಯವನ್ನು ಮಾಡಬೇಕು. BCA MCA ವಿತ್ 2 ವರ್ಷದ ಒಂದು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು. ನಂತರದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಇಂಗ್ಲೀಷ್ ಆಗಿರಬೇಕು. ಇಲ್ಲಿ ಕೂಡ MA ಇನ್ ಇಂಗ್ಲೀಷ್ ಕೂಡ ನೀವು ಇಲ್ಲಿ ಅಧ್ಯಯನವನ್ನು ಮಾಡಿರಬೇಕು. ಅದೇ ರೀತಿ ಅಸಿಸ್ಟೆಂಟ್ ಇಂಜಿನಿಯರ್ ಹುದ್ದೆಗೆ ನೇಮಕಾತಿ. ಇಲ್ಲಿ ನೀವು BE ಇನ್ ಸಿವಿಲ್ ಮಿನಿಮಮ್ ಅಂದರೆ 5 ವರ್ಷದ ಒಂದು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಈ ಒಂದು ಸಂಸ್ಥೆ ಕೇಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯಲ್ಲಿ ನೀವು ಕಾರ್ಯನಿರ್ವಹಿಸಬೇಕಾದ್ರೆ ನಿಮ್ಮ ಇತ್ತೀಚಿನ ಎಲ್ಲ ಬಯೋಡೇಟಾವನ್ನು ಕೂಡ ಮತ್ತು 2 ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಆ ಸಂಸ್ಥೆ ಒಂದು ಸೆಕ್ರೆಟರಿಗೆ ನೀವೇನು ಮಾಡಬೇಕು ಇಲ್ಲಿ ರವಾನಿಸಬೇಕು. ಇಮೇಲ್ ID ಕೂಡ ನೋಡಬಹುದು. ಈ ಕೆಳಗಿನ ಇಮೇಲ್ಗೆ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ.
ನಮ್ಮ ಸಂಸ್ಥೆ ವತಿಯಿಂದ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದೀವಿ ನೋಡಬಹುದು. ದಾಸನಪುರ, ತುಮಕೂರು ರೋಡ್, ಬೆಂಗಳೂರಲ್ಲಿ ಕಂಡು ಬರ್ತಾ ಇದೆ ಸಂಸ್ಥೆಯು. ಇಲ್ಲಿ ಕೂಡ TGT ಮತ್ತು PRT ಶಿಕ್ಷಣಕ್ಕೆ ನೇಮಕಾತಿ ಮಾಡ್ಕೊಳ್ತಾ ಇಲ್ಲಿ ಕೂಡ ಮ್ಯಾಥ್ಸ್, ಸೋಷಿಯಲ್ ಸ್ಟಡೀಸ್, ಕಂಪ್ಯೂಟರ್ ಟೀಚರ್, ಆರ್ಟ್ ಟೀಚರ್, ಕನ್ನಡ, ಹಿಂದಿ, ಲೇಡಿ ಅಕೌಂಟೆಂಟ್ ಮತ್ತು ಟ್ರಾನ್ಸ್ಪೋರ್ಟ್ ಮ್ಯಾನೇಜರ್ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ 10:30ಯಿಂದ 2:30 ನೀವು ಯಾವುದಾದ್ರೂ ದಿನ ಹೋಗಿ ನೀವೇನು ಮಾಡ್ಬೋದು, ಇಲ್ಲಿ ನೇರ ನೇಮಕಾತಿ ಆಗ್ಬೋದು. ಆ ಸಂಸ್ಥೆ ಇಮೇಲ್ಗೆ ನಿಮ್ಮ ಎಲ್ಲ ಶೈಕ್ಷಣಿಕ ದಾಖಲೆಗಳನ್ನು ರವಾನಿಸಿ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಫಿಲೋಮೆನ್ಸ್ ಕಾಲೇಜ್ ವತಿಯಿಂದ ನೇಮಕಾತಿ. ಈ ಒಂದು ಸಂಸ್ಥೆ ಕೂಡ ಮೈಸೂರು ಬೆಂಗಳೂರು ಹೈವೇ ಬನ್ನಿಮಠ ಮೈಸೂರಲ್ಲಿ ಕಂಡು ಬರ್ತಾ ಇದೆ ಶಿಕ್ಷಣ ಸಂಸ್ಥೆ. ಇಲ್ಲಿ ಕೂಡ ಅಂಡರ್ ಗ್ರಾಜ್ಯುಯೇಟ್ ಮತ್ತು ಪೋಸ್ಟ್ ಗ್ರಾಜ್ಯುಯೇಟ್ಗಳಿಗೆ ನೀವು ಇಲ್ಲಿ ಮಾಡಬೇಕಂದ್ರೆ ಬೋಧನೆ ಮಾಡಲು ಹಲವಾರು ಪ್ರಾಧ್ಯಾಪಕರನ್ನು ಕೂಡ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ನೋಡ್ಬೋದು. ಮೊದಲನೇದಾಗಿ ಇಲ್ಲಿ ಇಂಗ್ಲೀಷ್, ಹಿಂದಿ, ಫಿಸಿಕ್ಸ್, ಆಮೇಲೆ ಕ್ರಿಮಿನಾಲಜಿ ಮತ್ತು ಫಾರೆನ್ಸಿಕ್ ಸೈನ್ಸ್, ಆಮೇಲೆ BBA, BCA, ಪೊಲಿಟಿಕಲ್ ಸೈನ್ಸ್, ಜುವಾಲಜಿ, ಬಾಟ್ನಿ, ಮ್ಯಾಥಮೆಟಿಕ್ಸ್, ಎನ್ವೈರ್ಮೆಂಟ್ ಸೈನ್ಸ್ ಮತ್ತು MBA, MCA ಡಿಪಾರ್ಟ್ಮೆಂಟ್ಗಳಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯಲ್ಲಿ ಕೂಡ ಇವರು ಜಾಯಿನ್ ನೋಡಬಹುದು. ಈ ಒಂದು ಸಂಸ್ಥೆ ವತಿಯಿಂದ ಹಲವಾರು ಹುದ್ದೆಗಳಿಗೆ ಈ ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತ ಅಭ್ಯರ್ಥಿಗಳು ನಿಮ್ಮ ಇತ್ತೀಚಿನ ಶೈಕ್ಷಣಿಕ ದಾಖಲೆಗಳ ಮುಖಾಂತರ ಈ ಒಂದು ಸಂಸ್ಥೆ ಮೇಲೆ ನೀವು ರವಾನಿಸಬೇಕಾಗುತ್ತದೆ. ಸೌಲಭ್ಯ ಅಭಿವೃದ್ಧಿ ನಿಗಮ ನಿಯಮಿತದಲ್ಲಿ ಕೂಡ ನೇಮಕಾತಿ. ಇಲ್ಲಿ ಕೂಡ ನೇಮಕಾತಿ ಸಂಖ್ಯೆಯನ್ನು ನೋಡಬಹುದು ನೀವು. ಈ ಒಂದು ಸಂಸ್ಥೆಯಲ್ಲಿ ಕೂಡ ಜಂಟಿ ಪ್ರಧಾನ ವ್ಯವಸ್ಥಾಪಕರು ಒಂದು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಿದ್ದಾರೆ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 4/6/2026 ಒಳಗಾಗಿ ನೀವು ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತದೆ. ಕ್ಲಬ್ ಇಂಟರ್ನ್ಯಾಷನಲ್ ಸ್ಕೂಲ್ ವತಿಯಿಂದ ನೇಮಕಾತಿ. 9th 10th ಕ್ರಾಸ್, ಅಯ್ಯಪ್ಪ ಲೇಔಟ್, ಮಲ್ಲೇಸಂದ್ರ ಡಿಸ್ಟಿಕ್, ತರಸಂದ್ರಹಳ್ಳಿ, ಬೆಂಗಳೂರಲ್ಲಿ ಈ ಒಂದು ನೇಮಕಾತಿ. ಇಲ್ಲಿ ಕೂಡ ಟೀಚರ್ಸ್ಗಳಿಗೆ ನೇಮಕಾತಿ. ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್ ಟೀಚರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಸಂಸ್ಥೆಯು. ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದರೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಸ್ಕೂಲ್ ವತಿಯಿಂದ ನೇಮಕಾತಿ. ಇಲ್ಲಿ ಕೂಡ ನೋಡಬಹುದು ಸೋಷಿಯಲ್ ಸೈನ್ಸ್ ಟೀಚರ್, ಕಂಪ್ಯೂಟರ್ ಟೀಚರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಸಂಸ್ಥೆಯು. B.Ed ಕೂಡ ಆಗಿರಬೇಕು, 2 ವರ್ಷದ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕು. ಜೊತೆಗೆ ಒಂದು ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಕೂಡ ನಿಮ್ಮಲ್ಲಿ ಇರಬೇಕಾಗುತ್ತೆ. ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದರೆ ಆ ಸಂಸ್ಥೆ ಇಮೇಲ್ಗೆ ನಿಮ್ಮ ರೆಸ್ಯೂಮನ್ನು ರವಾನಿಸಿ. ಹೆಚ್ಚಿನ ಮಾಹಿತಿ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಕರೆ ಮಾಡಿ. ವಿದ್ಯಾನಿಕೇತನ, ಇಲ್ಲೊಂದು ಸಂಸ್ಥೆಯಲ್ಲಿ ನೋಡಬಹುದು. ಮಾಲ್ಗುಡಿ ವಿದ್ಯಾನಿಕೇತನ ನಾಗರಬಾವಿಯಲ್ಲಿ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ಟೀಚರ್ಸ್ಗಳಿಗೆ ನೇಮಕಾತಿ. EVS ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಟೀಚರ್ಗಳಿಗೆ ನೇಮಕಾತಿ. 1ರಿಂದ 6ನೇ ತರಗತಿಗಳಿಗೆ ಬೋಧನೆ ಮಾಡಲು ಅಭ್ಯರ್ಥಿಗಳ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದರೆ ಈ ನಂಬರ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ಸೆಂಡ್ ಮಾಡಬಹುದು. ಹೈಸ್ಕೂಲ್ಗಳಲ್ಲಿ ನೇಮಕಾತಿ ಮಾಡ್ಕೊಳ್ತಾರೆ. ITI ಲೇಔಟ್, MG ಹೆಬ್ಬಾಳೆ, ಬೊಮ್ಮನಹಳ್ಳಿ, ಬೆಂಗಳೂರು. ಈ ಒಂದು ಸಂಸ್ಥೆಯಲ್ಲಿ ಕೂಡ ಇಲ್ಲಿ ಹಲವಾರು ಟೀಚರ್ಸ್ಗಳ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಹೈಸ್ಕೂಲ್ ಕನ್ನಡ, ಹಿಂದಿ, ಹೈಯರ್ ಪ್ರೈಮರಿ ಕನ್ನಡ, ಹಿಂದಿ, ಸೈನ್ಸ್, ಪ್ರೈಮರಿ ಕಂಪ್ಯೂಟರ್ ಸೈನ್ಸ್, ಹಿಂದಿ ಮತ್ತು ಮ್ಯಾಥ್ಸ್ ಟೀಚರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ಈ ಸಂಸ್ಥೆ ಇಮೇಲ್ಗೆ ರವಾನಿಸಬೇಕಾಗುತ್ತದೆ. ಕಾಂಟ್ಯಾಕ್ಟ್ ನಂಬರ್ಗೆ ಕೂಡ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಜನನಿ PU ಕಾಲೇಜ್ ರೆಸಿಡೆನ್ಸಿ ಗೌರ್ಮೆಂಟ್ ವತಿಯಿಂದ ಒಂದು ಸಂಸ್ಥೆ ಆಗಿದೆ. ಇದು ನೋಡಬಹುದು ಕಾಡುಗುಡಿ, ಬೆಂಗಳೂರಲ್ಲಿ ಈ ಸಂಸ್ಥೆ ಕಂಡು ಬರ್ತಾ ಇದೆ. ಈ ಸಂಸ್ಥೆಯಲ್ಲಿ ಕೂಡ ಲೆಕ್ಚರ್ಸ್ಗಳ ನೇಮಕಾತಿ. ಇಂಗ್ಲೀಷ್, ಕಂಪ್ಯೂಟರ್ ಸೈನ್ಸ್, ಮ್ಯಾಥ್ಸ್ ಟೀಚರ್ಗಳಿಗೆ ನೇಮಕಾತಿ. ವಿದ್ಯಾರ್ಥಿ ಪೋಸ್ಟ್ ಗ್ರಾಜುಯೇಟ್ ಮತ್ತು B.Ed ಆಗಿರಬೇಕು. 3 ವರ್ಷದ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಗೆ ಅರ್ಜಿ ಸಲ್ಲಿಸಬೇಕಾದರೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಗ್ಲೋಬಲ್ ಎಜುಕೇಷನ್ ಸೆಂಟರ್ ವತಿಯಿಂದ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾರೆ ನೋಡಬಹುದು. ಪ್ರಿಯದರ್ಶಿನಿ ಪಬ್ಲಿಕ್ ಸ್ಕೂಲ್ ವತಿಯಿಂದ ನೇಮಕಾತಿ. ಒಂದು ಸಂಸ್ಥೆಯು ಲಗ್ಗೆರೆ, ರಿಂಗ್ ರೋಡ್, ಲಗ್ಗೆರೆ, ಬೆಂಗಳೂರಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ಹಲವಾರು ಶಿಕ್ಷಕರನ್ನ ಅವರು ನೇಮಕಾತಿ ಮಾಡ್ಕೊಳ್ತಾರೆ. ಮೊದಲಾಗಿ ಪ್ರೈಮರಿ ಶಿಕ್ಷಕರ ನೇಮಕಾತಿ. ಅಲ್ಲಿ ಕೂಡ ಇಂಗ್ಲೀಷ್ ಟೀಚರ್, ಮ್ಯಾಥ್ಸ್ ಟೀಚರ್ಗಳಿಗೆ ನೇಮಕಾತಿ. ಹೈಸ್ಕೂಲ್ಗಳಲ್ಲಿ ಕೂಡ ಇಲ್ಲಿ ಇಂಗ್ಲೀಷ್ ಟೀಚರ್, ಕಂಪ್ಯೂಟರ್ ಟೀಚರ್, ಇಲ್ಲಿ ಶಾಡೋ ಟೀಚರ್, ನಂತರ ಸೋಷಿಯಲ್ ಸೈನ್ಸ್ ಟೀಚರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. ಈ ಒಂದು ಸಂಸ್ಥೆಯನ್ನು ಕಾರ್ಯನಿರ್ವಹಿಸಬೇಕಾದರೆ 3 ವರ್ಷದ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು. ನಂತರ ಇಲ್ಲಿ B.Ed ಮತ್ತು D.Ed ಆಗಿರಬೇಕು. ಸ್ಟ್ರಾಂಗ್ ಒಂದು ಕಮ್ಯುನಿಕೇಷನ್ ಸ್ಕಿಲ್ ನಿಮ್ಮಲ್ಲಿ ಇರಬೇಕಾಗುತ್ತದೆ. ಕೆಳಗಿನ ಒಂದು ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ನಿಮ್ಮ ರೆಸ್ಯೂಮನ್ನು ಕೂಡ ಆ ಸಂಸ್ಥೆ ಇಮೇಲ್ಗೆ ನೀವು ಈ ಕೂಡಲೇ ರವಾನಿಸಬೇಕಾಗುತ್ತದೆ. ವಿದ್ಯಾ ಕೇಂದ್ರ ನೇಮಕಾತಿ. ಸೋಮನಹಳ್ಳಿ, ಕನಕಪುರ ಮೇನ್ ರೋಡ್, ಬೆಂಗಳೂರು. ಈ ಒಂದು ಸಂಸ್ಥೆಯ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ಕೂಡ ಹಲವಾರು ಶಿಕ್ಷಕರನ್ನು ಇವರು 2026-27ನೇ ಸಾಲಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಪ್ರೀ ಪ್ರೈಮರಿಯಿಂದ ಇಲ್ಲಿ 9th ಕ್ಲಾಸ್ವರೆಗೆ ಕೂಡ ನೀವು ಇಲ್ಲಿ ಬೋಧನೆ ಮಾಡಬೇಕಾಗುತ್ತೆ ಟೀಚಿಂಗ್ ಪೋಸ್ಟ್ಗಳಿಗೆ. TGT ಇಲ್ಲಿ ಸೋಷಿಯಲ್ ಸೈನ್ಸ್ ಟೀಚರ್ಗಳಿಗೆ ನೇಮಕಾತಿ. ಪ್ರೈಮರಿಯಲ್ಲಿ ಕೂಡ ಇಲ್ಲಿ NTT ಮತ್ತು ಮಾಂಟೆಸರಿ ಡಿಪ್ಲೊಮಾ ಟೀಚರ್ಸ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸ್ಕೋಲಾಸ್ಟಿಕ್ ಮತ್ತು ಟೀಚರ್ಗಳಿಗೆ ನೇಮಕಾತಿ. ಲೈಬ್ರರಿ ಮತ್ತು ಮ್ಯೂಸಿಕ್ ಟೀಚರ್ಗಳಿಗೆ ಈ ಒಂದು ಸಂಸ್ಥೆಯ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತಗಳ ಅಭ್ಯರ್ಥಿಗೂ ಈ ಕೆಳಗಿನ ಇಮೇಲ್ಗೆ ನಿಮ್ಮ ರೆಸ್ಯೂಮನ್ನು ಕೂಡ ರವಾನಿಸಬೇಕಾಗುತ್ತದೆ. ಕಾನ್ವೆಂಟ್ ಮತ್ತು ಹೈಸ್ಕೂಲ್ಗಳಲ್ಲಿ ನೇಮಕಾತಿ. ಜ್ಞಾನ ಜ್ಯೋತಿ ವಿದ್ಯಾ ಕೇಂದ್ರದಲ್ಲಿ ಇದು ನೋಡಬಹುದು. ಫಸ್ಟ್ ಕ್ರಾಸ್,
ನಂಜನಗೇಶ್ವರ ನಗರ್ ನಂದಿನಿ ಲೇಔಟ್ ಬೆಂಗಳೂರಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ಮ್ಯಾಥ್ಸ್ ಟೀಚರ್ಗಳಿಗೆ ನೇಮಕಾತಿ ಪ್ರೈಮರಿ ಮತ್ತು ಹೈಸ್ಕೂಲಿಗೆ ಬೋಧನೆ ಮಾಡಬೇಕಾಗುತ್ತದೆ. ಹಿಂದಿ ಟೀಚರ್ ನೇಮಕಾತಿಯಲ್ಲಿ ಕೂಡ ನೀವು ಪ್ರೈಮರಿ ಮತ್ತು ಹೈಸ್ಕೂಲಿಗೆ ಇಲ್ಲಿ ಬೋಧನೆಯನ್ನು ಮಾಡಬೇಕಾಗುತ್ತದೆ. ಡಿಡಕ್ಟಿವ್ ಟೀಮ್ ಕೂಡ ಇಲ್ಲಿ ಒಳ್ಳೆಯ ಸ್ಯಾಲರಿ ಕೂಡ ನೀಡ್ತಾ ಇದ್ದಾರೆ. ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಜೊತೆಗೆ ಆ ಸಂಸ್ಥೆ ಇಮೇಲ್ ಕೂಡ ನೀವು ಇಲ್ಲಿ ಗಮನಿಸಬಹುದು. ಪಬ್ಲಿಕ್ ಹೈಸ್ಕೂಲಲ್ಲಿ ನೇಮಕಾತಿ ನೋಡಬಹುದು. ದೊಡ್ಡಬೆಟ್ಟನಹಳ್ಳಿ ಮೇನ್ ರೋಡ್ ವಿದ್ಯಾನಪುರ ಪೋಸ್ಟ್ ಬೆಂಗಳೂರಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ಲೇಡಿ ಟೀಚರ್ಸ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಒಂದು ಸಂಸ್ಥೆಯು. ಅಲ್ಲಿ ಕೂಡ ಟೀಚಿಂಗ್ ಪೊಸಿಷನ್ಗಳಿಗೆ ಇಲ್ಲಿ ಇಂಗ್ಲಿಷ್, ಹಿಂದಿ, ಮ್ಯಾಥ್ಸ್, ಕಂಪ್ಯೂಟರ್ ಮತ್ತು ಸೋಷಿಯಲ್ ಸೈನ್ಸ್ ಮತ್ತು ಫಿಸಿಕಲ್ ಎಜುಕೇಷನ್ ಟೀಚರ್ಗಳಿಗೆ ಇವರು ಲೇಡಿಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ನಾನ್ ಟೀಚಿಂಗ್ ಸ್ಟಾಫ್ ಕಡೆ ಕೂಡ ಇವರು ಆಫೀಸ್ ಸ್ಟಾಫ್ ಆಗಿರ್ಬೋದು, ಡ್ರೈವರ್ ಆಗಿ ಮತ್ತು ಆಯಾಗಳಿಗೆ ಕೂಡ ಇವರು ಲೇಡೀಸ್ಗಳನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಆ ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರ್ಗೆ, ಇಲ್ಲ ಆ ಸಂಸ್ಥೆಯ ಒಂದು ಇಮೇಲ್ಗೆ, ಇಲ್ಲಾಂದರೆ ಆ ಸಂಸ್ಥೆಯ ಒಂದು ವಾಟ್ಸಪ್ ನಂಬರ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ರವಾನಿಸಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಸೈನ್ಸ್ CBZ ಟೀಚರ್ಸ್ಗಳಿಗೆ ನೇಮಕಾತಿ ನೋಡಬಹುದು. ಕ್ಯಾಮ್ಲಿನ್ ಹೈಸ್ಕೂಲ್ ನೋಡಬಹುದು. ಹಂಪಿ ನಗರ, ವಿಜಯನಗರ, ಸೆಕೆಂಡ್ ಸ್ಟೇಜ್ ಬೆಂಗಳೂರಲ್ಲಿ ಕೂಡ ನೇಮಕಾತಿ. ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೇಮಕಾತಿ. ಈ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ವತಿಯಿಂದ ನೇಮಕಾತಿ. ಇಲ್ಲಿ ಕೂಡ ಕಾಂಟ್ರಾಕ್ಟರ್ ಬೇಸ್ಗಳಿಗೆ ಪ್ರೊಜೆಕ್ಟ್ ಮ್ಯಾನೇಜರ್, ಮೆಡಿಕಲ್ ಆಫೀಸರ್ ಮೇಲ್ ಮತ್ತು ಫಿಮೇಲ್ ಒಂದು ಹುದ್ದೆಗೆ, ಅಸಿಸ್ಟೆಂಟ್ ಪ್ರೊಫೆಸರ್ ಫಾರ್ ODL ಪ್ರೋಗ್ರಾಮ್ಸ್ ಒಟ್ಟು 3 ಹುದ್ದೆ, ಫ್ಯಾಕಲ್ಟಿ ಫಾರ್ DAC ಪ್ರೋಗ್ರಾಮ್ ಒಂದು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾರೆ. ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಕೂಡ ಅರ್ಜಿ ಕೂಡ ಸಲ್ಲಿಸಬೇಕು. ಅದೇ ರೀತಿಯಾಗಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ದ ಆಯುರ್ವೇದ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಇದು ಒಂದು ಕರ್ನಾಟಕ ಸರ್ಕಾರ ಒಂದು ಹುದ್ದೆ ಒಂದು ಸಂಸ್ಥೆಯಾಗಿದೆ. ಇಲ್ಲಿ ಕೂಡ ಹಲವಾರು ಹುದ್ದೆಗಳನ್ನು ಇವರು ನೇಮಕಾತಿ ಮಾಡ್ಕೊಳ್ತಾರೆ ನೋಡಬಹುದು. ಪ್ರೊಫೆಸರ್ ಒಟ್ಟು 14 ಹುದ್ದೆ, ಅಸೋಸಿಯೇಟ್ ಪ್ರೊಫೆಸರ್ 14 ಹುದ್ದೆ, ಅಸಿಸ್ಟೆಂಟ್ ಪ್ರೊಫೆಸರ್ 6 ಹುದ್ದೆಗೆ ನೇಮಕಾತಿಯನ್ನು ಈ ಸಂಸ್ಥೆಯು ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಬ್ಜೆಕ್ಟ್ ಮೇಲೆ ಅಂದರೆ ಮೆಡಿಕಲ್ ಆಫೀಸರ್ ಒಂದು ಹುದ್ದೆ, ಡೆಪ್ಯೂಟಿ ಡೈರೆಕ್ಟರ್, ಆಮೇಲೆ ಅಕೌಂಟೆಂಟ್ ಹುದ್ದೆ, ನಂತರ ಇಲ್ಲಿ ನರ್ಸಿಂಗ್ ಆಫೀಸರ್ ಹುದ್ದೆ, ಲೈಬ್ರರಿ ಹುದ್ದೆಗೆ ನೇಮಕಾತಿ ಈ ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಜೈಪುರಲ್ಲಿ ಕೂಡ ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ 5 ಹುದ್ದೆ, ಪಂಚಕರ್ಮ ವೈದ್ಯ ಒಂದು ಹುದ್ದೆ, ರೇಡಿಯಾಲಜಿಸ್ಟ್ ಒಂದು ಹುದ್ದೆ, ಜೂನಿಯರ್ ಟ್ರಾನ್ಸ್ಲೇಷನ್ ಆಫೀಸರ್ ಒಂದು ಹುದ್ದೆ, ನಂತರ ಅಕೌಂಟೆಂಟ್ ಒಂದು ಹುದ್ದೆ, ಫಾರ್ಮಾಸ್ಟಿಕ್ ಒಂದು ಹುದ್ದೆ. ಈ ರೀತಿಯಾಗಿ ಈ ಸಂಸ್ಥೆಯು ಹಲವಾರು ಹುದ್ದೆಗಳ ನೇಮಕಾತಿ ಮಾಡ್ಕೊಳ್ತಾ ಇದ್ರೆ ಆ ಸಂಸ್ಥೆ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಲಾಗಿನ್ ಆಗಿ ಅರ್ಜಿ ಕೂಡ ಸಲ್ಲಿಸಬಹುದು. ಆನ್ಲೈನ್ ಮುಖಾಂತರ ಕೂಡ ನೀವೇನು ಮಾಡಬೇಕಂದ್ರೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಅಪ್ಲಿಕೇಶನ್ 11/5/2026 ಏನಾಗುತ್ತೆ ಕ್ಲೋಸ್ ಆಗುತ್ತೆ. ಆದಷ್ಟು ಬೇಗ ನೀವೇನು ಮಾಡಬೇಕಂದ್ರೆ 20/6/2026 ಒಳಗಾಗಿ ನೀವು ಮಾಡಬೇಕಂದ್ರೆ ನಿಮ್ಮ ಎಲ್ಲ ಶೈಕ್ಷಣಿಕ ದಾಖಲೆಗಳನ್ನು ಇಟ್ಟುಕೊಂಡು ನೀವು ಮಾಡಬೇಕಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಇದೇ ರೀತಿ ಮಾಹಿತಿಯಾಗಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.